In this church, ಈ ಸಭೆಯಲ್ಲಿ we seek to emphasize that Jesus is our example. ಯೇಸು ಸ್ವಾಮಿ ನಮ್ಮ ಮಾದರಿಯಾಗಿದ್ದಾರೆ ಎಂಬುವಂತ ವಿಷಯವನ್ನ ಒತ್ತಿ ಹೇಳುವಂತ ಪ್ರಯತ್ನ ನಾವಿಲ್ಲಿ ಮಾಡ್ತೇವೆ. We don't just believe in him, ನಾವು ಕೇವಲ ಆತನಲ್ಲಿ ನಂಬಿಕೆ ಇಡೋದು ಮಾತ್ರ ಅಲ್ಲ, but we seek to follow him. ನಾವು ಆತನನ್ನ ಹಿಂಬಾಲಿಸುವುದನ್ನ ಹುಡುಕುತ್ತೇವೆ. And I would say that should be the one distinguishing feature of our church. ನಾನು ಹೇಳಲು ಇಷ್ಟಪಡ್ತೇನೆ, ನಮ್ಮ ಸಭೆಯಲ್ಲಿ ಈ ಒಂದು ಅಂಶವು ಒಂದು ವ್ಯತ್ಯಾಸವುಳ್ಳಂತ ಮುಖ್ಯ ಲಕ್ಷಣವಾಗಿದೆ. Compared to most other churches where they emphasize believe in him. ಬಹಳಷ್ಟು ಸಭೆಗಳಲ್ಲಿ ಆತನಲ್ಲಿ ನಂಬಿಕೆ ಇಡುವುದರ ಕುರಿತಾಗಿ ಮಾತ್ರ ಒತ್ತಿ ಹೇಳುವಂತದ್ದಾಗಿರುತ್ತದೆ. Believe in him because you can be forgiven. ನೀವು ಆತನಲ್ಲಿ ನಂಬಿಕೆ ಇಡಬೇಕು ಯಾಕಂದ್ರೆ ಕ್ಷಮಿಸಲ್ಪಡ್ತೀರಿ ಎನ್ನುವಂತ ವಿಷಯ. Or believe in him and you can be healed. ನೀವು ಆತನಲ್ಲಿ ನಂಬಿಕೆ ಇಡಬೇಕು ಯಾಕಂದ್ರೆ ಸ್ವಸ್ಥ ಹೊಂದುತ್ತೀರಿ ಎನ್ನುವಂತ ವಿಷಯ. Believe in him and you'll be filled with the Holy Spirit. ನೀವು ಆತನಲ್ಲಿ ನಂಬಿಕೆ ಇಡಬೇಕು ಯಾಕಂದ್ರೆ ಪವಿತ್ರಾತ್ಮನಿಂದ ತುಂಬಿಸಲ್ಪಡ್ತೀರಿ. Believe in him and he'll take you to heaven. ಆತನು ನಿಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಲು ಆತನ ನಂಬಿಕೆ ಇಡಬೇಕು. All these things are true. ಇವೆಲ್ಲ ಸಂಗತಿಗಳು ಸತ್ಯ. And we preach that also. ನಾವು ಕೂಡ ಅದನ್ನ ಪ್ರಸಂಗ ಮಾಡ್ತೀವಿ. But ಆದ್ರೆ do you know that Jesus hardly ever said believe in me? ಯೇಸು ಸ್ವಾಮಿ ಬಹಳ ಕಡಿಮೆ ಹೇಳಿದ್ದು ನನ್ನಲ್ಲಿ ನಂಬಿಕೆ ಇಡ್ರಿ ಎಂಬುದಾಗಿ. You read the Gospels. ನೀವು ಸುವಾರ್ತೆಗಳನ್ನ ಓದ್ ನೋಡ್ರಿ. Take a concordance and check. He hardly ever said believe in me. ನೀವು ಕನ್ಕೋರ್ಡೆನ್ಸ್ ಗಳನ್ನ ತೆಗೆದು ನೋಡುವುದಾದ್ರೆ ಅಲ್ಲಿ ಬಹಳ ವಿರಳ ಯೇಸು ಸ್ವಾಮಿ ಹೇಳಿದ್ದು ನನ್ನಲ್ಲಿ ನಂಬಿಕೆ ಇಡ್ರಿ ಅಂತ. But so often he said follow me, follow me, follow me. ಆದ್ರೆ ಬಹಳಷ್ಟು ಬಾರಿ ಯೇಸು ಸ್ವಾಮಿ ಹೇಳಿದ್ದಾರೆ ನನ್ನನ್ನು ಹಿಂಬಾಲಿಸಿರಿ, ನನ್ನನ್ನು ಹಿಂಬಾಲಿಸಿರಿ, ನನ್ನನ್ನು ಹಿಂಬಾಲಿಸಿರಿ ಅಂತ. So from that I conclude ಅದರಿಂದ ನಾನು ಏನು ನಿರ್ಧಾರಕ್ಕೆ ಬಂದೆ ಅಂದ್ರೆ that the real evidence of my faith ನನ್ನ ನಂಬಿಕೆಯ ನಿಜವಾದ ರುಜುವಾತು ಏನಪ್ಪಾ ಅಂದ್ರೆ is that I'm following him. ನಾನು ಆತನನ್ನ ಹಿಂಬಾಲಿಸುವುದಾಗಿರುತ್ತದೆ. If I'm not following him, my faith is probably a intellectual faith. ನಾನು ಆತನನ್ನ ಹಿಂಬಾಲಿಸುತ್ತಿಲ್ಲವಾದಲ್ಲಿ ನನ್ನ ನಂಬಿಕೆಯು ಕೇವಲ ಬುದ್ಧಿವಂತಿಕೆಯಿಂದ ಮಾತ್ರ ಕೂಡಿರುತ್ತದೆ. It does not produce any change in my life. ಅದು ನನ್ನ ಜೀವಿತದಲ್ಲಿ ಬದಲಾವಣೆಗಳನ್ನ ತರುತ್ತಿರುವುದಿಲ್ಲ. So we looked just now at Jesus' example in Luke chapter 2. ಲೂಕ 2ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯ ಮಾದರಿಯನ್ನ ನೋಡಿಕೊಳ್ಳುತ್ತಿದ್ದೆವು. We saw how in his younger days we can start following Jesus from the time he was young. ಹೇಗೆ ಯೇಸು ತಮ್ಮ ಯೌವನದ ದಿನಗಳಲ್ಲಿ ಇದ್ರು ಎಂಬುದನ್ನು ನೋಡ್ಕೊಂಡ್ವಿ. ನಾವು ನಿಜವಾಗಲೂ ಯೇಸುವನ್ನು ಹಿಂಬಾಲಿಸಬೇಕಪ್ಪ ಅಂದ್ರೆ ಆತನು ಯೌವನಸ್ಥ ದಿನದಲ್ಲಿ ಇದ್ದಂತದ್ರಿಂದ ಪ್ರಾರಂಭಿಸಬೇಕು. Because there are many things there. ಯಾಕಂದ್ರೆ ಅಲ್ಲಿ ಅನೇಕ ಸಂಗತಿಗಳಿವೆ. We saw that he was discussing the scripture at the age of 12. ನಾವು ನೋಡ್ಕೊಂಡ್ವಿ ಯೇಸು ಸ್ವಾಮಿ 12ನೇ ವಯಸ್ಸಿನಲ್ಲಿರುವಾಗ ಶಾಸ್ತ್ರಗಳನ್ನ ಚರ್ಚೆ ಮಾಡ್ತಾ ಇದ್ರು ಅಂತ. What an example. ಎಂತಹ ಒಂದು ಉದಾಹರಣೆ ಅಥವಾ ಮಾದರಿ. With the great scholars. ದೊಡ್ಡ ದೊಡ್ಡ ಶಾಸ್ತ್ರಿಗಳು ಪಂಡಿತರೊಟ್ಟಿಗೆ ಅದು. And he could discuss that because he had spent all those years, maybe from the age of 5 to 12, to get to know the Bible. ಅವರು ಆ ರೀತಿಯಾಗಿ ಚರ್ಚೆ ಮಾಡ್ತಾ ಇದ್ರು. ಕಾರಣ ಏನಪ್ಪಾ ಅಂದ್ರೆ 5ನೇ ಅಥವಾ 6ನೇ ವಯಸ್ಸಿನಿಂದ ಅವರು ಸತ್ಯವೇದವನ್ನ ಅರಿಯುತ್ತಾ ಬರ್ತಾ ಇದ್ರು. So that is the first thing written about Jesus as he was growing up. ಅದು ಮೊದಲ ಸಂಗತಿ ಯೇಸು ಸ್ವಾಮಿ ಬಗ್ಗೆ ಬರೆಯುತ್ತಿರುವಂತದ್ದು. ಅದು ಯೇಸು ಸ್ವಾಮಿ ಬೆಳೆಯುತ್ತಿರುವ ಸಂದರ್ಭದಲ್ಲಿ that he was discussing the Bible with older people. ಅವರು ಹಿರಿಯರೊಟ್ಟಿಗೆ ಸತ್ಯವೇದವನ್ನ ಚರ್ಚೆ ಮಾಡ್ತಾ ಇದ್ರು. So before, a lot of people want to follow Jesus and healing the sick and doing so many things. ಅನೇಕರು ಸ್ವಸ್ಥತೆ ಮಾಡುವ ವಿಷಯದಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಗಳನ್ನ ಮಾಡುವ ವಿಷಯದಲ್ಲಿ ಯೇಸು ಸ್ವಾಮಿಯನ್ನ ಹಿಂಬಾಲಿಸಬೇಕು ಅಂತ ಅಂದ್ಕೊಳ್ತಾರೆ. And preaching, they like to preach like Jesus. ಅವರು ಬೋಧಕರಾಗಬೇಕು ಅಂತ ಇಷ್ಟಪಡ್ತಾರೆ. ಯೇಸು ಸ್ವಾಮಿ ರೀತಿಯಲ್ಲಿ ಪ್ರಸಂಗ ಮಾಡಬೇಕು ಅಂತ ಇಷ್ಟಪಡ್ತಾರೆ. And I say to all such people, brother, sister, let's begin in the kindergarten. ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೇನೆ ಅಂತವರಿಗೆ, ಪ್ರಿಯ ಸಹೋದರ ಮತ್ತು ಸಹೋದರಿ, ಕಿಂಡರ್ ಗಾರ್ಡನ್ ಅಂದ್ರೆ ಅಂಗನವಾಡಿಯಿಂದ ಪ್ರಾರಂಭಿಸ್ರಿ. Let's not try to jump to standard 8 or 9. Grade 8 or 9. 8ನೇ ತರಗತಿ ಅಥವಾ 9ನೇ ತರಗತಿಗೆ ಬಹಳ ಬೇಗ ಹಾರಿ ಹೋಗ್ಬೇಡ್ರಿ. Start in the kindergarten. What are the first thing we read about Jesus? ಅಂಗನವಾಡಿಯಿಂದ ಪ್ರಾರಂಭಿಸ್ರಿ. ಯೇಸು ಸ್ವಾಮಿ ಕುರಿತಾಗಿ ನಾವು ಮೊದಲ ಸಂಗತಿ ಓದುವಂತದ್ದೇನು ಹಾಗಾದ್ರೆ? He knew the Bible enough to discuss with people who were scholars in the Bible. ಸತ್ಯವೇದದ ಪಂಡಿತರೊಟ್ಟಿಗೆ ಚರ್ಚೆ ಮಾಡುವ ಮಟ್ಟಕ್ಕೆ ಯೇಸು ಸ್ವಾಮಿ ಸತ್ಯವೇದವನ್ನ ಅರಿತಿದ್ರು. Now he was not born with all that stuff or the Bible stuffed in his knowledge. ಯೇಸು ಸ್ವಾಮಿಯು ಸತ್ಯವೇದದ ತಿಳುವಳಿಕೆಗೆ ಅಂಟಿಕೊಂಡು ಕೂತಿರಲಿಲ್ಲ. He
took trouble. And remember, those days there was no printed Bible like this. ಈ ದಿನಗಳಲ್ಲಿ ಇದ್ದಂತೆ ಆ ದಿನಗಳಲ್ಲಿ ಮುದ್ರಿತ ಸತ್ಯವೇದ ಇರಲಿಲ್ಲ. ಅವರು ಅದಕ್ಕೆ ಶ್ರಮೆ ಪಡಬೇಕಾಗಿತ್ತು. As I've often said, ನಾನು ಅನೇಕ ಬಾರಿ ಹೇಳಿದ ಹಾಗೆ, he had to go to the synagogue, ask the rabbi, please read something, and he would memorize that. ಅವರು ಸಭೆಗೆ ಹೋಗಿ ರಬ್ಬಾಯಿಗಳಿಗೆ ಕೇಳ್ತಾ ಇದ್ರು, ಏನೋ ಒಂದು ಓದ್ರಿ ಅಂತ. ಅದನ್ನ ಓದಿದ ನಂತರ ಅದನ್ನ ಜ್ಞಾಪಕ ಮಾಡ್ಕೊಳ್ತಾ ಇದ್ರು ಯೇಸು ಸ್ವಾಮಿ. Meditate on it, go back the next day. ಅದನ್ನ ಧ್ಯಾನಿಸ್ತಿದ್ರು ಮತ್ತು ಮರುದಿನ ಹೋಗ್ತಾ ಇದ್ರು. And that's how at the age of 12 he knew enough to discuss the Bible with scholars. ಹಾಗಾಗಿ 12ನೇ ವಯಸ್ಸಿನಲ್ಲಿ ಯೇಸು ಸ್ವಾಮಿ ಸತ್ಯವೇದದ ಪಂಡಿತರೊಟ್ಟಿಗೆ, ಶಾಸ್ತ್ರಿಗಳೊಟ್ಟಿಗೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. So when we talk about following Jesus, where should we begin? ನಾವು ಯೇಸು ಸ್ವಾಮಿಯನ್ನ ಹಿಂಬಾಲಿಸಬೇಕು ಅನ್ನುವಂಥ ವಿಷಯದಲ್ಲಿ ಮಾತನಾಡುವಾಗ ಎಲ್ಲಿಂದ ಪ್ರಾರಂಭಿಸಬೇಕು? Don't begin in grade 8 in the kindergarten. What's the first thing we read about Jesus? 8ನೇ ತರಗತಿಯಿಂದ ಪ್ರಾರಂಭಿಸಬೇಡ್ರಿ, ಅಂಗನವಾಡಿಯಿಂದ ಪ್ರಾರಂಭಿಸ್ರಿ. ಮೊದಲ ಸಂಗತಿ ಯೇಸುವಿನ ಕುರಿತಾಗಿ ನಾವು ಏನಂತ ಓದುತ್ತೇವೆ? He knew the scriptures. ಯೇಸು ಸ್ವಾಮಿಗೆ ವಚನಗಳ ಬಗ್ಗೆ ಗೊತ್ತಿತ್ತು. So that's the first thing I want to ask all of you, dear brothers and sisters, those who are part of this church. ಈ ಸಭೆಯ ಭಾಗವಾಗಿರುವಂತ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾನು ನಿಮಗೆ ಕೇಳುವಂತ ಮೊದಲ ಸಂಗತಿ ಏನಪ್ಪಾ ಅಂದ್ರೆ, I don't have any responsibility for others. ನನಗೆ ಬೇರೆಯವರ ಬಗ್ಗೆ ಜವಾಬ್ದಾರಿ ಇಲ್ಲ. Do you seek to begin here? ನೀವು ಇಲ್ಲಿ ಪ್ರಾರಂಭಿಸುವುದನ್ನ ಹುಡುಕ್ತಾ ಇದ್ದೀರಾ? Knowing the scriptures? ವಚನಗಳನ್ನ ತಿಳಿದುಕೊಳ್ಳೋದು ಅಥವಾ ಅರಿತುಕೊಳ್ಳುವುದು. If you fail here, ನೀವು ಇಲ್ಲಿ ಸೋಲೋದಾದ್ರೆ, it's like trying to go to 7th or 8th grade without learning ABC and elementary mathematics. ABC ಅಥವಾ ಮೂಲ ತತ್ವಗಳನ್ನ ಕಲಿದೇನೆ ನೀವು 7ನೇ ಅಥವಾ 8ನೇ ತರಗತಿಗೆ ಹಾರಿ ಹೋದ ಹಾಗೆ ಇರುತ್ತದೆ. The second thing I want you to see here is, ಎರಡನೇ ಸಂಗತಿ ನೀವು ನೋಡಬೇಕಾಗಿರೋದು ಏನಪ್ಪಾ ಅಂದ್ರೆ, ಇಲ್ಲಿ right at the beginning of Jesus' life, when he was 12 years old, ಯೇಸು ಸ್ವಾಮಿ 12ನೇ ವಯಸ್ಸಿನಲ್ಲಿರುವಾಗ ಅವರ ಪ್ರಾರಂಭದ ಜೀವಿತದಲ್ಲಿ, Luke chapter 2 again, verse 51. ಲೂಕ 2:51ನೇ ವಚನ. He went down with his parents, earthly parents, and came to Nazareth. ಅವರು ತಮ್ಮ ಇಹಲೋಕದ ಪೋಷಕರೊಟ್ಟಿಗೆ ನಜರೇತಿಗೆ ಬರುತ್ತಾರೆ. And listen to this. ಇದನ್ನ ಕೇಳಿಸ್ಕೊಳ್ರಿ. He continued in subjection to them. ಅವರಿಗೆ ಅಧೀನರಾಗುವುದನ್ನ ಮುಂದುವರಿಸುತ್ತಾ ಬಂದರು. And the next thing we read about Jesus is in Luke chapter 3 at the age of 30. 30ನೇ ವಯಸ್ಸಿನಲ್ಲಿ ಯೇಸು ಸ್ವಾಮಿ ಇರುವಾಗ ಮುಂದಿನ ಸಂಗತಿ ಯೇಸುವಿನ ಕುರಿತಾಗಿ ನಾವು ಲೂಕ 3ರಲ್ಲಿ ಓದುತ್ತೇವೆ. From the age of 12 to 30, nothing else is written. 12ರಿಂದ 30ನೇ ವಯಸ್ಸಿನವರೆಗೂ ಏನೂ ಬರೆದಿಲ್ಲ. The next is in chapter 3:21, he goes to get baptized. That's he's 30 years old. 3ನೇ ಅಧ್ಯಾಯ 21ನೇ ವಚನ ಇಲ್ಲಿ ಹೇಳುತ್ತೆ, ಅವರು 30ನೇ ವಯಸ್ಸಿನಲ್ಲಿರುವಾಗ ಬಾಪ್ತಿಸ್ಮ ಅಥವಾ ದೀಕ್ಷಾಸ್ನಾನ ಪಡೆದುಕೊಂಡರು ಅಂತ. So what was he doing between the age of 12 and 30? 12ರಿಂದ 30ನೇ ವಯಸ್ಸಿನ ಮಧ್ಯದಲ್ಲಿ ಯೇಸು ಸ್ವಾಮಿ ಹಾಗಾದ್ರೆ ಏನ್ ಮಾಡ್ತಾ ಇದ್ರು? That's more important for us to know. ಅದು ನಮಗೆ ಬಹಳ ಪ್ರಾಮುಖ್ಯತೆ ಇದೆ ತಿಳಿದುಕೊಳ್ಳಲು. Because after the age of 30, most of the things he did, 30ನೇ ವಯಸ್ಸಿನ ನಂತರ ಯೇಸು ಸ್ವಾಮಿ ಅನೇಕ ಸಂಗತಿಗಳನ್ನ ಮಾಡಿದ್ರು ಅಥವಾ ಕಾರ್ಯಗಳನ್ನ ಮಾಡಿದ್ರು. most of us can never do. ನಾವ್ಯಾರು ಕೂಡ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. We can't heal the sick. ನಾವು ಅಸ್ವಸ್ಥರನ್ನ ಸ್ವಸ್ಥ ಮಾಡಲಾಗಲ್ಲ. We can't raise the dead. We can't cleanse the lepers. ಸತ್ತದ್ರಿಂದ ಎಬ್ಬಿಸಲು ಆಗಲ್ಲ. ಕುಷ್ಠರೋಗಿಗಳನ್ನ ವಾಸಿ ಮಾಡಲು ಆಗಲ್ಲ ನಮ್ಮ ಕೈಲಿ. And 99.9% of believers cannot even preach like him. 99.99% ವಿಶ್ವಾಸಿಗಳು ಆತನಂತೆ ಪ್ರಸಂಗ ಮಾಡಲು ಆಗೋದಿಲ್ಲ. So what are we going to do reading the rest of what Jesus did from the age of 30 onwards? ಯೇಸುವು 30ನೇ ವಯಸ್ಸಿನ ನಂತರ ಮಾಡಿದಂತವುಗಳನ್ನ ನಾವು ಓದಿದ ನಂತರ ನಾವು ಏನ್ ಮಾಡಬೇಕು ಹಾಗಾದ್ರೆ? We must humble ourselves ನಮ್ಮನ್ನ ನಾವು ತಗ್ಗಿಸ್ಕೊಳ್ಬೇಕು and say, Lord, I don't want to do what you did at the age of 30. ಕರ್ತರೆ, ನೀವು 30ನೇ ವಯಸ್ಸಿನಲ್ಲಿ ಏನ್ ಮಾಡಿದ್ರಲ್ಲ ಅದನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. Let me start doing what you did at the age of 12. 12ನೇ ವಯಸ್ಸಿನಲ್ಲಿ ನೀವೇನು ಮಾಡಿದ್ರಲ್ಲ ಅದನ್ನ ಮಾಡುವಂತೆ ನಮಗೆ ಸಹಾಯ ಮಾಡ್ರಿ ಅಂತ ಕೇಳ್ಕೊಳ್ಬೇಕು. First of all, at the age of 5, ಮೊದಲನೆಯದಾಗಿ 5ನೇ ವಯಸ್ಸಿನಲ್ಲಿ to know the scriptures by the age of 12. That's one. 12ನೇ ವಯಸ್ಸಿಗೆ ಬರೋದ್ರೊಳಗೆ ವಚನವನ್ನ ತಿಳಿದುಕೊಂಡಿರುವಂತದ್ದು. Once he got to the age of 12, what did he do? 12ನೇ ವಯಸ್ಸಿಗೆ ಬಂದ ನಂತರ ಯೇಸು ಏನ್ ಮಾಡಿದ್ರು? Verse 51, he continued in subjection to his earthly parents. 51ನೇ ವಚನ ಹೇಳೋ ಪ್ರಕಾರ ಅವರು ತಮ್ಮ ಇಹಲೋಕದ ತಂದೆ ತಾಯಿಗೆ ಅಧೀನರಾಗುತ್ತಾ ಬಂದರು ಅಂತ ಹೇಳಲ್ಪಟ್ಟಿದೆ. One sentence ಒಂದೇ ಒಂದು ಹೇಳಿಕೆಯಲ್ಲಿದೆ that describes
18 years of his life. ಯೇಸು ಸ್ವಾಮಿಯ 18 ವರ್ಷದ ಜೀವಿತವು ಅದರಲ್ಲಿ ಒಳಗೊಂಡಿದೆ. From 12 to 30. 12ರಿಂದ 30ನೇ ವಯಸ್ಸಿನವರೆಗೆ. Those are the first footsteps of Jesus. ಅದು ಯೇಸು ಸ್ವಾಮಿಯ ಮೊದಲ ಹೆಜ್ಜೆ ಜಾಡು. So if you really want to follow Jesus, ನೀವು ನಿಜವಾಗ್ಲೂ ಯೇಸುವನ್ನ ಹಿಂಬಾಲಿಸಬೇಕೆಂದೇ ಆದಲ್ಲಿ, and you don't want to just talk about it as a theory, ಇದನ್ನ ಕೇವಲ ಒಂದು ಪಾಠವಾಗಿ ಓದಬೇಡ್ರಿ ಅಥವಾ ತಿಳ್ಕೋಬೇಡ್ರಿ, you're serious about it, this is where you begin. ನೀವು ನಿಜವಾಗ್ಲೂ ಗಂಭೀರವಾಗಿ ಇರೋದಾದ್ರೆ ಇಲ್ಲಿಂದ ಪ್ರಾರಂಭಿಸ್ರಿ. Subjection to authority. ಅಧಿಕಾರಕ್ಕೆ ಅಧೀನರಾಗಿರ್ರಿ. And that's why the Bible says, ಅದಕ್ಕಾಗಿ ಸತ್ಯವೇದವು ಈ ರೀತಿಯಾಗಿ ಹೇಳುತ್ತೆ, children, obey your parents. ಚಿಕ್ಕ ಮಕ್ಕಳೇ ನಿಮ್ಮ ತಂದೆ ತಾಯಿಗೆ ವಿಧೇಯರಾಗಿರ್ರಿ ಎಂಬುದಾಗಿ. That's why the most important thing you must teach your children is obedience. ನಿಮ್ಮ ಮಕ್ಕಳಿಗೆ ಕಲಿಸಬೇಕಾದಂತ ಅತಿ ಪ್ರಮುಖ ಅಂಶ ಯಾವುದಪ್ಪ ಅಂದ್ರೆ ವಿಧೇಯತೆಯಾಗಿದೆ. Don't take disobedience lightly. ಅವಿಧೇಯತೆಯನ್ನ ಬಹಳ ಹಗುರವಾಗಿ ಎಂದಿಗೂ ತೆಗೆದುಕೊಳ್ಳಬೇಡ್ರಿ. You will lose your child, I can prophesy that. ನಿಮ್ಮ ಮಗುವನ್ನ ಬಹಳ ಬೇಗ ಕಳೆದುಕೊಂಡು ಬಿಡ್ತೀರಿ, ಅದನ್ನ ನಾನು ಪ್ರವಾದಿಸುತ್ತೇನೆ ಕೂಡ. Because I've seen enough people in the last 50 years of my life. ಯಾಕೆಂದ್ರೆ ನಾನು ಅನೇಕ ವಿಶ್ವಾಸಿಗಳನ್ನ ಕಂಡುಕೊಂಡಿದ್ದೀನಿ ಈ ರೀತಿಯಾಗಿ ಕಳೆದ 50 ವರ್ಷಗಳಲ್ಲಿ. Who never took the exhortation to discipline their children. ಅವರು ಎಚ್ಚರಿಕೆಯನ್ನ ತೆಗೆದುಕೊಳ್ಳಲಿಲ್ಲ, ತಮ್ಮ ಮಕ್ಕಳನ್ನ ಶಿಸ್ತು ಪಡಿಸಲಿಲ್ಲ, to bring up their children in the fear of God. ತಮ್ಮ ಮಕ್ಕಳನ್ನ ದೇವರ ಭಯದಲ್ಲಿ ಬೆಳೆಸಲಿಲ್ಲ, bring up their children to obey their parents. ತಮ್ಮ ಮಕ್ಕಳನ್ನ ಪೋಷಕರಿಗೆ ವಿಧೇಯರಾಗುವುದಕ್ಕೆ ಬೆಳೆಸಲಿಲ್ಲ ಅಥವಾ ನಡೆಸಲಿಲ್ಲ. And I've seen the result of it years later. ಬಹಳ ವರ್ಷಗಳ ನಂತರ ಅದರ ಫಲಿತಾಂಶವನ್ನ ನಾನು ಕಂಡುಕೊಂಡೆ. So those of you who got young children, please learn now. ಯಾರಾದರೂ ಯೌವನಸ್ಥ ಮಕ್ಕಳನ್ನ ನೀವು ಹೊಂದ್ಕೊಂಡಿದ್ದೇ ಆದಲ್ಲಿ ದಯಮಾಡಿ ಹೀಗೆ ಅದನ್ನ ಕಲಿತುಕೊಳ್ಳಿರಿ. This is the most important thing to teach them. ಇದು ಬಹಳ ಮುಖ್ಯವಾದ ಸಂಗತಿ ನಿಮ್ಮ ಮಕ್ಕಳಿಗೆ ಕಲಿಸಲು. It's no use sending them to school and teaching them all that. ಅವರನ್ನ ಶಾಲೆಗೆ ಕಳಿಸಿ ಅದರ ಪಾಠವನ್ನ ಕಲಿಸೋದು ಮಾತ್ರ ಸಾಕಾಗೋದಿಲ್ಲ. If you don't teach them the most important thing. ನಿಮ್ಮ ಮಕ್ಕಳಿಗೆ ಬಹಳ ಮುಖ್ಯವಾದ ಸಂಗತಿಯನ್ನ ಕಲಿಸಲಿಲ್ಲ ಅಂದ್ರೆ ಕಷ್ಟ ಆಗತ್ತೆ. Children, obey your parents. ಚಿಕ್ಕ ಮಕ್ಕಳೇ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರ್ರಿ. Because that is the first commandment with a promise. ಯಾಕಂದ್ರೆ ಅದು ವಾಗ್ದಾನದೊಟ್ಟಿಗಿನ ಮೊದಲ ಆಜ್ಞೆಯಾಗಿದೆ. And what was Jesus symbolizing there? ಅಲ್ಲಿ ಯೇಸು ಸ್ವಾಮಿ ಏನಂತ ಸಂಕೇತ ಹೇಳ್ತಾ ಇದಾರಪ್ಪ ಅಂದ್ರೆ, that in the home, the first thing that our children must recognize is, ಮನೆಯಲ್ಲಿ ಮಕ್ಕಳು ಮೊದಲ ಸಂಗತಿ ಗ್ರಹಿಸ್ಕೋಬೇಕಾಗಿದ್ದೇನಪ್ಪ ಅಂದ್ರೆ, God has instituted authority. ದೇವರು ಇಲ್ಲಿ ಅಧಿಕಾರವನ್ನ ನೇಮಿಸಿದ್ದಾರೆ ಎಂಬುದಾಗಿ. Everywhere in society. ಸಮಾಜದಲ್ಲಿ ಪ್ರತಿಯೊಂದು ಕಡೆ. Beginning in the home. ಮೊದಲು ಕುಟುಂಬದಲ್ಲಿ. And children don't like authority. You know that. You got little children. ಚಿಕ್ಕ ಮಕ್ಕಳು ಅಧಿಕಾರವನ್ನ ಅಷ್ಟು ಇಷ್ಟಪಡೋದಿಲ್ಲ. ನಿಮಗೆ ಚಿಕ್ಕ ಮಕ್ಕಳಿದ್ರೆ ಅದು ಗೊತ್ತಾಗತ್ತೆ ನಿಮಗೆ. From the age of 1 itself they start disobeying. 1ನೇ ತರಗತಿಯಲ್ಲಿರುವಾಗಲೇ ಅವರು ತಮ್ಮ ಅವಿಧೇಯತೆಯನ್ನ ಪ್ರಾರಂಭಿಸುತ್ತಾರೆ. They don't like authority. ಅವರು ಅಧಿಕಾರವನ್ನ ಅಷ್ಟು ಇಷ್ಟಪಡೋದಿಲ್ಲ. And if you don't teach them to respect authority when they are at home, ಅವರು ಮನೆಯಲ್ಲಿರುವಾಗ ಅಧಿಕಾರಕ್ಕೆ ಗೌರವ ಕೊಡಬೇಕು ಎಂಬುದನ್ನ ನೀವು ಕಲಿಸಲಿಲ್ಲ ಅಂದ್ರೆ, they go up as rebels to authority. ಅವರು ಮುಂದೆ ಒಂದು ದಿನ ಅಧಿಕಾರಕ್ಕೆ ಎದುರು ಬೀಳುತ್ತಾರೆ. That's Jesus demonstrated. ಯೇಸು ಸ್ವಾಮಿ ತೋರಿಸಿಕೊಟ್ಟಿದ್ದಾರೆ. And if you allow the Holy Spirit to teach you what all Jesus did from the age of 12 to 30, ಯೇಸುವು 12ರಿಂದ 30ನೇ ವಯಸ್ಸಿನವರೆಗೆ ಏನೆಲ್ಲ ಮಾಡಿದರು ಎಂಬುದನ್ನ ತೋರಿಸಲು ಪವಿತ್ರಾತ್ಮನನ್ನ ನೀವು ಅನುಮತಿಸುವಾಗ, you can put yourself in different situations you find from your own home. ನೀವು ನಿಮ್ಮ ಮನೆಗಳಲ್ಲಿ ಆಯಾ ಒಂದು ಸ್ಥಾನಗಳಲ್ಲಿ ನಿಮ್ಮನ್ನ ನೀವು ಇಟ್ಟು ನೋಡ್ಕೊಳ್ರಿ. Where do your children disobey you? ಎಲ್ಲಿ ನಿಮ್ಮ ಮಕ್ಕಳು ನಿಮಗೆ ಅವಿಧೇಯರಾಗ್ತಾರೆ? In what sort of things? ಯಾವ ಸಂಗತಿಗಳಲ್ಲಿ? Then picture Jesus in a similar situation in his home. ಅದೇ ಸನ್ನಿವೇಶದಲ್ಲಿ ಅವರ ಮನೆಯಲ್ಲಿ ಯೇಸು ಸ್ವಾಮಿಯನ್ನ ನಿಮ್ಮ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳ್ರಿ. How did he react? ಹೇಗೆ ಆ ಒಂದು ಸನ್ನಿವೇಶಕ್ಕೆ ಪ್ರತಿಕ್ರಿಯಿಸಿದರು ಎಂಬುದಾಗಿ. Many times the children don't want to do something because they are planning to do something else. ಅನೇಕ ಬಾರಿ ಚಿಕ್ಕ ಮಕ್ಕಳು ಏನಾದ್ರೂ ಒಂದನ್ನು ಮಾಡಲು ಇಷ್ಟಪಡೋದಿಲ್ಲ, ಯಾಕಂದ್ರೆ ಅವರಿಗೆ ಮತ್ತೊಂದು ಯೋಜನೆ ಇರುತ್ತೆ ಅದಕ್ಕಾಗಿ. And I can imagine Jesus in such situations where ಯೇಸು ಸ್ವಾಮಿ ಆ ಒಂದು ಸನ್ನಿವೇಶಗಳಲ್ಲಿ ಹೇಗಿದ್ರು ಎಂಬುದಾಗಿ ನಾನು ಅನೇಕ ಬಾರಿ ಕಲ್ಪಿಸಿಕೊಳ್ತೇನೆ. his mother told him to do something and he had planned to do something else. What did he do? ಅವರ ತಾಯಿ ಏನೊಂದು ಮಾಡಲು ಹೇಳ್ತಾರೆ, ಯೇಸು ಸ್ವಾಮಿಗೆ ಮತ್ತೊಂದೇನೋ ಮಾಡಲು ಯೋಜನೆ ಇರುತ್ತೆ. ಅವಾಗ ಯೇಸು ಸ್ವಾಮಿ ಏನ್ ಮಾಡ್ತಿದ್ರು? He didn't say, hang on mom, I'll come later. ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಿರ್ಲಿಲ್ಲ, ಸ್ವಲ್ಪ ತಡ್ಕೋ ಅಮ್ಮ,
ಆಮೇಲೆ ಬರ್ತೀನಿ ಅಂತ. He continued in subjection to them. ಯೇಸು ಸ್ವಾಮಿಯು ತಂದೆ ತಾಯಿಗೆ ಅಧೀನರಾಗುವುದನ್ನ ಮುಂದುವರಿಸುತ್ತಾ ಬಂದಿದ್ದರು. Why is God so interested in teaching people to be subject to authority? ಅಧಿಕಾರಕ್ಕೆ ಅಧೀನರಾಗಬೇಕು ಎನ್ನುವಂತ ವಿಷಯವನ್ನ ಜನರಿಗೆ ಕಲಿಸಲು ದೇವರಿಗೆ ಯಾಕೆ ಅಷ್ಟು ಆಸಕ್ತಿ? Because most people don't know. ಯಾಕೆಂದರೆ ಅನೇಕ ಜನರಿಗೆ ಗೊತ್ತಿಲ್ಲ. That is how sin originated in this perfect universe. ಈ ಒಂದು ಸಂಪೂರ್ಣ ಅಥವಾ ಪರಿಪೂರ್ಣವಾದಂಥ ಸೃಷ್ಟಿಯಲ್ಲಿ ಪಾಪವು ಅಲ್ಲಿಂದಲೇ ಪ್ರಾರಂಭಗೊಂಡಿದ್ದು. Sin did not originate with Adam and Eve. ಪಾಪವು ಆದಾಮ ಮತ್ತು ಹವ್ವಳಲ್ಲಿ ಪ್ರಾರಂಭಗೊಂಡಿದ್ದಲ್ಲ. The one who came to tempt Adam and Eve, Satan. ಆದಾಮ ಮತ್ತು ಹವ್ವಳನ್ನು ಶೋಧಿಸಲು ಬಂದಂತ ಸೈತಾನನಿಂದ ಪ್ರಾರಂಭವಾದದ್ದು. It originated with him. ಅದು ಆತನಿಂದ ಪ್ರಾರಂಭವಾದದ್ದಾಗಿದೆ. And God never created him as Satan. ದೇವರು ಆತನನ್ನ ಸೈತಾನನನ್ನಾಗಿ ಸೃಷ್ಟಿ ಮಾಡಲಿಲ್ಲ. God created him as the highest of angels. ಇಡೀ ದೂತರಿಗೆ ಬಹಳ ಉನ್ನತವಾಗಿ ಆತನನ್ನ ನೇಮಿಸಿದ್ರು. With authority over so many angels. ಅನೇಕ ದೂತರಿಗೆ ಅಧಿಕಾರವಾಗಿ ಆತನನ್ನ ನೇಮಿಸಿದ್ರು. And God said to him, I am the only one who has authority over you. ದೇವರು ಆತನಿಗೆ ಹೇಳಿದ್ದು ಒಂದೇನಪ್ಪ ಅಂದ್ರೆ, ನಿನಗಿಂತ ಒಂದು ಅಧಿಕಾರ ಉನ್ನತದಲ್ಲಿರುವಂತದ್ದು ನಾನು ಮಾತ್ರ ಅಂತ. And this clever angel said, ಈ ಒಂದು ಬುದ್ಧಿವಂತ ಚಾಣಾಕ್ಷ ದೂತನು ಹೇಳಿದ್ದೇನಪ್ಪ ಅಂದ್ರೆ, I don't want anybody to have authority over me. ನನ್ನ ಮೇಲೆ ಯಾರು ಕೂಡ ಅಧಿಕಾರ ಮಾಡಲು ನನಗೆ ಇಷ್ಟ ಇಲ್ಲ ಎಂಬುದಾಗಿ. I want to be the uppermost authority. ನಾನೇ ಎಲ್ಲದಕ್ಕಿಂತ ಅತ್ಯುನ್ನತ ಸ್ಥಾನದಲ್ಲಿರಬೇಕು ಅಂತ ಹೇಳಿದನು. You read that story in Isaiah chapter 14. ಯೆಶಾಯ 14ರಲ್ಲಿ ಆ ಒಂದು ಕಥೆಯನ್ನ ಓದಿ ನೋಡ್ರಿ. This is why we need to teach children to obey their parents. ಇದಕ್ಕಾಗಿ ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕು, ನಿಮ್ಮ ತಂದೆ ತಾಯಿಗೆ ವಿಧೇಯರಾಗ್ರಿ ಅಂತ. That's what I'm trying to explain to you. ಅದಕ್ಕಾಗಿ ನಾನು ನಿಮಗೆ ಅದನ್ನ ವಿವರಿಸಲು ಇಷ್ಟಪಡ್ತಾ ಇದ್ದೇನೆ. And many of you are parents. ನೀವು ಅನೇಕರು ಪೋಷಕರಿದ್ದೀರಿ. And the Lord says to this highest angel, ಕರ್ತರು ಈ ಒಂದು ಬಹಳ ಉನ್ನತವಾದಂತ ದೂತನಿಗೆ ಈ ರೀತಿಯಾಗಿ ಹೇಳ್ತಾರೆ. he was not the devil then. ಆತನು ಅಲ್ಲಿವರೆಗೂ ದೆವ್ವವಾಗಿರಲಿಲ್ಲ. He was the most beautiful of all the angels. ಎಲ್ಲಾ ದೂತರಿಗಿಂತ ಬಹಳ ಸುಂದರವಾಗಿದ್ದಂತವನಾಗಿದ್ದನು. And he says to him, he was called the star of the morning, Isaiah 14 verse 12. ಯೆಶಾಯ 14:12ರಲ್ಲಿ ದೇವರು ಆತನಿಗೆ ಈ ರೀತಿಯಾಗಿ ಹೇಳ್ತಾರೆ, ಉದಯದ ಮಗನೇ ಎಂಬುದಾಗಿ. How have you fallen from heaven, O star of the morning? ಉದಯದ ಮಗನೇ, ಆಕಾಶದಿಂದ ನೀನು ಹೇಗೆ ಬಿದ್ದಿ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. O son of the dawn. ಓ ಉದಯದ ಮಗನೇ. What a title he had, the star of the morning. ಆತನು ಬೆಳಗಿನ ನಕ್ಷತ್ರ ಎಂಬ ಶಿರೋನಾಮೆಯನ್ನು ಹೊಂದಿಕೊಂಡಿದ್ದನು. The most beautiful of all of God's created angels. ದೇವರು ಸೃಷ್ಟಿಸಿದ ದೇವದೂತರಿಗಿಂತ ಬಹಳ ಸುಂದರವಾಗಿದ್ದಂತವನಾಗಿದ್ದನು. Because you said in your heart, even though he was the highest. ಆತನು ಬಹಳ ಉನ್ನತನಾಗಿದ್ದರೂ ತನ್ನ ಹೃದಯದಲ್ಲಿ ಈ ರೀತಿಯಾಗಿ ಯೋಚಿಸಿದ ಪ್ರಕಾರ He was not happy with it. ಆತನು ಆ ಸ್ಥಾನದಲ್ಲೂ ಸಂತೋಷ ಇರಲಿಲ್ಲ. I will go still higher. ನಾನು ಇನ್ನೂ ಉನ್ನತ ಹೋಗ್ಬೇಕು ಅಂತ ಬಯಸಿದನು. Imagine the stupidity here. ಆತನಿಗಿದ್ದಂತ ಒಂದು ಮೂರ್ಖತನವನ್ನ ಕಲ್ಪಿಸಿಕೊಳ್ಳ್ರಿ ನೀವು. You know, sin makes people stupid. ನಿಮಗೆ ಗೊತ್ತಾ, ಪಾಪವು ಜನರನ್ನ ಮೂರ್ಖರನ್ನಾಗಿ ಅಥವಾ ಮೂಢರನ್ನಾಗಿ ಮಾಡಿಬಿಡುತ್ತದೆ. I will raise my throne above the stars of God, and not only the stars of God. Verse 14, the last part, I will make myself like God. 14ನೇ ವಚನ ಹೇಳೋ ಪ್ರಕಾರ, ಉನ್ನತವಾದ ಮೇಘ ಮಂಡಲದ ಮೇಲೆ ಏರಿ ಮಹೋನ್ನತನಿಗೆ ಸಮಾನನಾಗುತ್ತೇನೆ ಅಂದುಕೊಂಡಿಯಲ್ಲ ಅಂತ ಹೇಳಲ್ಪಟ್ಟಿದೆ. You remember the temptation with which the serpent spoke to Eve? ಸರ್ಪವು ಹವ್ವಳಿಗೆ ಮಾತನಾಡಿದಂತ ಶೋಧನೆಯನ್ನ ನೀವು ನೆನಪು ಮಾಡಿಕೊಳ್ಳುತ್ತೀರಾ? If you eat this, you will be like God. ನೀನು ಇದನ್ನ ತಿಂದರೆ ನೀನು ದೇವರಂತಾಗುವಿ. That's what he tempted him with. The same temptation that he wanted. He wanted to be like God. ಅದೇ ಶೋಧನೆಯಿಂದ ಆತನು ಶೋಧಿಸಿದ್ದು. ಅದೇ ಶೋಧನೆಯನ್ನು ಸೈತಾನನು ತಾನು ದೇವರಂತಾಗಬೇಕು ಎಂಬುದನ್ನ ಬಯಸಿದ್ದಲ್ಲಿ. God in what way? ದೇವರು ಅಂದ್ರೆ ಯಾವ ವಿಧದಲ್ಲಿ? Not God in a way of loving. ಅದು ಈ ರೀತಿಯಾಗಲ್ಲ, ಪ್ರೀತಿಸುವಂತದ್ದು, compassionate, good, ಕರುಣೆ, ಒಳ್ಳೆತನ, sacrificial like Jesus. No, not God like that. ಯೇಸು ಸ್ವಾಮಿ ರೀತಿಯಲ್ಲಿ ತ್ಯಾಗ ಮಾಡುವಂತದ್ದು ಇಲ್ಲ, ಆ ರೀತಿಯಾಗಲ್ಲ ಬಯಸಿದ್ದಲ್ಲಿ. But God in having authority. ಒಂದ್ ರೀತಿ ಅಧಿಕಾರದಲ್ಲಿರಬೇಕು, ಆ ರೀತಿ ದೇವರು ಬಯಸಿದ್ದಲ್ಲಿ. Obey me. ನನಗೆ ವಿಧೇಯನಾಗು. And the angels jumped to obey. ದೂತರು ಹಾರಿ ಬಂದು ಆತನಿಗೆ ವಿಧೇಯನಾಗಬೇಕಾಗಿತ್ತು. So that's what he wanted. ಅದೇ ಬೇಕಾಗಿದ್ದು ಸೈತಾನನಿಗೆ. He didn't want to be loving and compassionate and humble like God was.
manifested in the life of Jesus. ದೇವರ ರೀತಿಯಲ್ಲಿ ಕರುಣೆ, ಪ್ರೀತಿ, ದೀನತೆ ಆತನಿಗೆ ಬೇಕಾಗಿರಲಿಲ್ಲ. ಯೇಸು ಸ್ವಾಮಿಯ ಜೀವಿತದಲ್ಲಿ ತೋರಿ ಬಂದಂತ ಗುಣಲಕ್ಷಣಗಳಿವು. And we see that same spirit in every child that is born. ನಾವು ಅದೇ ಆತ್ಮವನ್ನ ಹುಟ್ಟುವಂತ ಪ್ರತಿಯೊಂದು ಶಿಶುವಿನ ಮೇಲೆ ಕಾಣುತ್ತೇವೆ ನಾವು. The desire to rebel, ಆ ಒಂದು ಸಿಡಿದೇಳುವಂಥದ್ದು ಅಥವಾ ಎದುರು ಬೀಳುವಂಥದ್ದು, and to push other people down, ಇತರರನ್ನ ಕೆಳಕ್ಕೆ ತಳ್ಳುವಂಥದ್ದು, to go and grab the biggest piece of cake from the plate. ತಟ್ಟೆಯಿಂದ ದೊಡ್ಡ ಗಾತ್ರದ ಕೇಕನ್ನು ಎತ್ತಿಕೊಳ್ಳುವಂಥದ್ದು. Always, I must be on top of others. I must be on top of others. ಯಾವಾಗಲೂ ನಾನು ಇತರರಿಗಿಂತ ಮೇಲಿರಬೇಕು, ನಾನು ಇತರರಿಗಿಂತ ಮೇಲಿರಬೇಕು ಎನ್ನುವಂಥ ಮನೋಭಾವ. And you find that spirit in the world. ಆ ಒಂದು ಆತ್ಮವನ್ನ ನೀವು ಲೋಕದಲ್ಲಿ ಕೂಡ ಕಂಡುಕೊಳ್ಳುತ್ತೀರಿ. Rebellion against authority all over the world. ಇಡೀ ಲೋಕದಲ್ಲಿ ಅಧಿಕಾರಕ್ಕೆ ಎದುರು ಬೀಳುವಂತ ಮನೋಭಾವ ಇದೆ. People don't like it. ಜನರು ಅದನ್ನು ಇಷ್ಟಪಡೋದಿಲ್ಲ. But the thing is, ಮುಖ್ಯವಾದ ಸಂಗತಿ ಏನಪ್ಪಾ ಅಂದ್ರೆ, in the world, if you rebel against authority, you're punished. ಈ ಲೋಕದಲ್ಲಿ ನೀವು ಅಧಿಕಾರಕ್ಕೆ ಎದುರು ಬೀಳುವಾಗ ನೀವು ದಂಡನೆಗೆ ಒಳಪಡ್ತೀರಿ. There's authority God has placed in the home. ದೇವರು ಕುಟುಂಬದಲ್ಲಿ ಅಧಿಕಾರವನ್ನ ನೇಮಿಸಿದ್ದಾರೆ. There's authority God has placed in society. ಸಮಾಜದಲ್ಲಿ ದೇವರು ಅಧಿಕಾರವನ್ನ ನೇಮಿಸಿದ್ದಾರೆ. And there's authority God's placed in the church. ಸಭೆಯಲ್ಲಿಯೂ ಕೂಡ ದೇವರು ಅಧಿಕಾರವನ್ನ ನೇಮಕ ಮಾಡಿದ್ದಾರೆ. In the home, ಕುಟುಂಬದಲ್ಲಿ parents. ತಂದೆ ತಾಯಿ ಬರ್ತಾರೆ. It's only in the church I find that people question the authority. ಸಭೆಯಲ್ಲಿ ಮಾತ್ರ ಜನರು ಅಧಿಕಾರವನ್ನ ಪ್ರಶ್ನೆ ಮಾಡ್ತಾರೆ. Who made you an authority over me? ಯಾರು ನಿಮ್ಮನ್ನ ನನ್ನ ಮೇಲೆ ಅಧಿಕಾರವನ್ನಾಗಿ ನೇಮಿಸಿದ್ದು ಅಂತ. What is the chain of command? ಏನದು? ಯಾವಾಗಲೂ ಆಜ್ಞೆ ಮಾಡುವಂತದ್ದು. Where do you come in the chain of command? ಆಜ್ಞೆ ಎಂಬ ಸರಪಳಿಯಲ್ಲಿ ಎಲ್ಲಿಂದ ನೀನು ಬಂದಿದ್ದು ಎನ್ನುವಂಥದ್ದು Only in the church. ಸಭೆಯಲ್ಲಿ ಮಾತ್ರ ಇದು. If the policeman stops you on the road because you were speeding and he comes, you don't ask him, where's this chain of command? Where do you stand in it? ನೀವು ವೇಗವಾಗಿ ಗಾಡಿ ಓಡಿಸುವಾಗ ಪೊಲೀಸರು ನಿಮ್ಮನ್ನ ತಡೆದಾಗ ನೀವು ಪ್ರಶ್ನೆ ಮಾಡೋದಿಲ್ಲ, ಆಜ್ಞೆಯನ್ನು ಎಲ್ಲಿಂದ ತೆಗೆದುಕೊಂಡು ಬಂದಿದ್ದೀರಿ ಎಂಬುದಾಗಿ. You'll never dare to say that because you're afraid of handcuffs. ನಿಮಗೆ ಧೈರ್ಯ ಇರೋದಿಲ್ಲ ಆ ರೀತಿ ಕೇಳಕ್ಕೆ, ಯಾಕೆಂದ್ರೆ ನಿಮ್ಮ ಕೈಗೆ ಕೋಳ ಬೀಳತ್ತೆ. ಅದಕ್ಕೆ You will not say that in your office because you'll be fired the next day. ನೀವು ಉದ್ಯೋಗ ಮಾಡುವಂತ ಸ್ಥಳದಲ್ಲಿ ಆ ರೀತಿಯಾಗಿ ಪ್ರಶ್ನೆ ಮಾಡೋದಿಲ್ಲ, ಯಾಕೆಂದ್ರೆ ಮರುದಿನವೇ ನೀವು ಕೆಲಸದಿಂದ ಹೊರಗೆ ಬಂದ್ಬಿಡ್ತೀರಿ. You say that in the church. ಆದ್ರೆ ಸಭೆಯಲ್ಲಿ ನೀವು ಈ ರೀತಿಯಾಗಿ ಕೇಳ್ತೀರಿ, Who made you an authority over me? ನನ್ನ ಮೇಲೆ ನಿನ್ನನ್ನ ಯಾರು ಅಧಿಕಾರವಾಗಿ ಇಟ್ಟಿದ್ದು? What is the chain of command? ಏನು ನೀನು ಆಜ್ಞಾಪಿಸುವಂತದ್ದು? Who put you over me over here? ನನ್ನ ಮೇಲೆ ಇಲ್ಲಿ ಯಾರು ನಿನ್ನನ್ನು ನೇಮಿಸಿದ್ದು ಅಂತ. There you see the spirit of rebellion in so-called believers. ತಾವು ವಿಶ್ವಾಸಿಗಳು ಎಂದು ಕರೆಯಲ್ಪಡುವವರಲ್ಲಿ ಈ ಒಂದು ಎದುರು ಬೀಳುವಂತ ಆತ್ಮವನ್ನ ನಾವು ಕಂಡುಕೊಳ್ಳುತ್ತೇವೆ. I've seen it in many places. ಅನೇಕ ಸ್ಥಳಗಳಲ್ಲಿ ನಾನಿದನ್ನ ನೋಡಿದ್ದೀನಿ. Those are the believers I've seen years later. They never grow. ಆ ವಿಶ್ವಾಸಿಗಳು ಬಹಳ ವರ್ಷಗಳ ನಂತರ ಅವರು ಬೆಳೆಯೋದಿಲ್ಲ. God's curse is on them. ದೇವರ ಶಾಪ ಅವರ ಮೇಲೆ ಬಂದಿರುತ್ತದೆ. They suffer. Their children suffer. ಅವರು ಬಾಧೆ ಪಡ್ತಿರ್ತಾರೆ, ತಮ್ಮ ಮಕ್ಕಳು ಕೂಡ ಬಾಧೆ ಪಡ್ತಾರೆ. And many other things happen just because rebellion against authority. ಅಧಿಕಾರಕ್ಕೆ ಎದುರು ಬೀಳುವಂತ ಒಂದೇ ಒಂದು ಸಂಗತಿಯಿಂದ ಇನ್ನು ಅನೇಕ ಸಂಗತಿಗಳು ಅವರ ಬದುಕಿನಲ್ಲಿ ಘಟಿಸುತ್ತವೆ. That's what Jesus demonstrated for 18 years. ಅದಕ್ಕಾಗಿ ಯೇಸು ಸ್ವಾಮಿ ತಮ್ಮ ಜೀವಿತದ 18 ವರ್ಷ ಈ ಕ್ಷೇತ್ರದಲ್ಲಿ ತೋರಿಸಿಕೊಟ್ರು. That's the only thing written about him. ಅವರ ಬಗ್ಗೆ ಬರೆದಿದ್ದು ಒಂದೇ ಒಂದು ಸಂಗತಿಯಲ್ಲಿ. I'm sure he conquered many other sins like lusting as a young man, and he conquered. ಅವರು ಯೌವನಸ್ಥನಾಗಿ ಕಣ್ಣಿನಲ್ಲಿ ಮೋಹಿಸುವಂತ ಒಂದು ಪಾಪವನ್ನ ಜಯಿಸಿದರು. Many other things, love of money. ಹಣದ ಮೇಲಿನ ಪ್ರೀತಿಯನ್ನ ಜಯಿಸಿದರು. But the only thing written about him is ಆದ್ರೆ ಅವರ ಬಗ್ಗೆ ಒಂದು ಸಂಗತಿಯಲ್ಲಿ ಬರೆದಿದ್ದೇನಪ್ಪ ಅಂದ್ರೆ, he conquered the spirit of rebellion against authority by submitting completely. ಅವರು ಸಂಪೂರ್ಣವಾಗಿ ಅಧೀನರಾಗುವುದರ ಮುಖಾಂತರ ಅಧಿಕಾರಕ್ಕೆ ಎದುರು ಬೀಳುವ ಆತ್ಮವನ್ನ ಜಯಿಸಿದರು. Okay, I'll show you one more verse before I sit down. ನಾನು ಕುಳಿತುಕೊಳ್ಳುವ ಮೊದಲು ಒಂದೇ ಒಂದು ವಚನವನ್ನ ತೋರಿಸುತ್ತೇನೆ. 1 Samuel chapter 15. 1 ಸಮುವೇಲ 15ನೇ ಅಧ್ಯಾಯ. The sin of Lucifer comes right into the home. ಲೂಸಿಫರನ ಪಾಪವು ಕುಟುಂಬದೊಳಕ್ಕೆ ನೇರವಾಗಿ ಬಂದೆರಗುತ್ತದೆ. And tries to come right into the church. ಸಭೆಯೊಳಗೂ ಕೂಡ ನೇರವಾಗಿ ಬರಲು ಅದು ಪ್ರಯತ್ನಿಸುತ್ತದೆ. And Jesus exposed that by a life of humility. ಯೇಸು ಸ್ವಾಮಿ ಅದನ್ನ ತೋರಿಸಿಕೊಟ್ಟರು ತಮ್ಮ ದೀನ ಸ್ವಭಾವದ ಜೀವಿತದಿಂದ. By never
questioning authority. ಅವರು ಎಂದೆಂದಿಗೂ ಅಧಿಕಾರವನ್ನ ಪ್ರಶ್ನೆ ಮಾಡಲೇ ಇಲ್ಲ. 1 Samuel 15, 1 ಸಮುವೇಲ 15ನೇ ಅಧ್ಯಾಯ verse 23. 23ನೇ ವಚನ. Rebellion is like the sin of witchcraft. ಎದುರು ಬೀಳುವುದು ಮಾಟ ಮಂತ್ರಗಳಷ್ಟೇ ಪಾಪಪೂರಿತವಾದದ್ದು ಎಂಬುದಾಗಿ ಅಲ್ಲಿದೆ. Rebellion against authority in the church ಸಭೆಯಲ್ಲಿ ಅಧಿಕಾರಕ್ಕೆ ಎದುರು ಬೀಳುವಂಥದ್ದು is like practicing witchcraft. ಅದು ಮಾಟ ಮಂತ್ರವನ್ನ ಅಭ್ಯಾಸಿಸುವುದಕ್ಕೆ ಸಮವಾಗಿದೆ. And insubordination to authority is the same as idolatry. It's like bowing down before an idol. ಅಧಿಕಾರಕ್ಕೆ ಅವಿಧೇಯರಾಗುವಂಥದ್ದು ಅಥವಾ ಎದುರು ಬೀಳುವಂಥದ್ದು ವಿಗ್ರಹಾರಾಧನೆ ಮಾಡುವುದಕ್ಕೆ ಸಮವಾಗಿದೆ. ಅಂದರೆ ವಿಗ್ರಹಕ್ಕೆ ಅಡ್ಡ ಬೀಳುವಂಥದ್ದು. I would encourage you, ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹ ಪಡಿಸುತ್ತೇನೆ, if you're serious, ನೀವು ಗಂಭೀರವಾಗಿರೋದಾದ್ರೆ to meditate on that. ಇದರ ಬಗ್ಗೆ ಧ್ಯಾನಿಸಿರಿ.